4 ವರ್ಷಗಳಿಂದ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದ ವ್ಯಾಪಾರಿಯ ಬಂಧನವಾಗಿದೆ. ಬಟ್ಟೆ ವ್ಯಾಪಾರಿಯ ಬಂಧನವಾಗಿದೆ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಗಾಂಜಾ ಆಮದು ಆಗ್ತಾ ಇತ್ತಂತೆ. ಈ ಬಟ್ಟೆ ವ್ಯಾಪಾರಿ 4 ವರ್ಷದಿಂದ ಡ್ರಗ್ಸ್ ದಂಧೆಯನ್ನ ನಡೆಸ್ತಾ ಇದ್ದ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಅಂದ್ರಹಳ್ಳಿಯ ಕಾಲೇಜು ಬಳಿ ಗಾಂಜಾ ಸೇಲ್ ಮಾಡ್ತಾ ಇದ್ದಾಗ ಲಾಕ್ ಆಗಿದ್ದಾನೆ. ಇನ್ನು ಬಂಧಿತ ಆರೋಪಿಯಿಂದ ಬರೋಬ್ಬರಿ 1.22 ಕೋಟಿ ಮೌಲ್ಯದ 2 ಕೆಜಿ 779 ಗ್ರಾಂ ಹೈಡ್ರೋ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸರಿಂದ ಆರೋಪಿ ತೌನೇಶ್ ಬಂಧನವಾಗಿದೆ. ಈ ಬಟ್ಟೆ ವ್ಯಾಪಾರಿಯ ಹೆಸರು ತೌನೇಶ್ ಅಂತ ಹೇಳಲಾಗಿದೆ. ಇನ್ನು 2020ರಿಂದ ಈತ ಗಾಂಜಾ ಮಾರಾಟ ಮಾಡ್ತಾ ಇದ್ದ. ಹೆಸರಿಗೆ ಮಾತ್ರ ಬಟ್ಟೆ ವ್ಯಾಪಾರಿ, ಆದರೆ ಈತ ಗಾಂಜಾ ಮಾರಾಟದಲ್ಲಿ 4 ವರ್ಷದಿಂದ ತೊಡಗಿಕೊಂಡಿದ್ದ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಅಂಡ್ ಬೆಂಗಳೂರಿನ 4 ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸ್ಗಳು ಕೂಡ ದಾಖಲಾಗಿವೆ ಅಂತೆ. ಇನ್ಸ್ಟಾಗ್ರಾಮ್ ಮೂಲಕ ಆರ್ಡರ್ ಮಾಡಿ ಗಾಂಜಾವನ್ನ ತರಿಸಿಕೊಳ್ತಾ ಇದ್ದ ಅನ್ನೋದ್ರ ಕುರಿತಾಗಿ ಈಗ ಅಪ್ಡೇಟ್ ಸಿಕ್ಕಿರುವಂಥದ್ದು. ಇನ್ಸ್ಟಾಗ್ರಾಮ್ ಮೂಲಕ ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾವನ್ನ ತರಿಸಿ ಮಾರ್ತಾ ಇದ್ದ ಈ ಬಟ್ಟೆ ವ್ಯಾಪಾರಿ ಕೊನೆಗೂ ಈಗ ಅಂಧರಾಗಿದ್ದಾನೆ. ಬ್ಯಾಡರಹಳ್ಳಿ ಪೊಲೀಸರು ಆರೋಪಿ ತೌನೇಶ್ನನ್ನ ಬಂಧಿಸಿ 1,22,00,000 ಮೌಲ್ಯದ 2 ಕೆಜಿ 779 ಗ್ರಾಂ ಹೈಡ್ರೋ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈತ ಅಂದ್ರಹಳ್ಳಿಯ ಕಾಲೇಜು ಒಂದರ ಬಳಿ ಗಾಂಜಾವನ್ನ ಮಾರಾಟ ಮಾಡ್ತಾ ಇದ್ದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇನ್ನು ಮತ್ತಷ್ಟು ಮಾಹಿತಿ ಕೂಡ ಸಿಕ್ಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೈಜು ಎಂಬ ಕೇರಳ ಮೂಲದವನಿಂದ ಥೈಲ್ಯಾಂಡ್ನಿಂದ ಈ ಹೈಡ್ರೋ ಗಾಂಜಾ ಬರ್ತಿತ್ತಂತೆ. 1 ವರ್ಷದ ಹಿಂದೆ ಈ ಸೈಜು ಎಂಬಾತ ಇನ್ಸ್ಟಾದಲ್ಲಿ ಪರಿಚಯವಾಗಿದ್ದ. ಏರ್ಪೋರ್ಟ್ನಲ್ಲಿ ಯಾಮಾರಿಸಿ ಹೈಡ್ರೋ ಗಾಂಜಾವನ್ನ ತರಿಸಿಕೊಳ್ತಾ ಇದ್ದಂತೆ. ಸಿಂಥೆಟಿಕ್ ಪೇಪರ್ನಲ್ಲಿ ಸುತ್ತಿ ಬಿಸ್ಕೆಟ್ ಹಾಗೆ ಚಾಕ್ಲೇಟ್ ಬಾಕ್ಸ್ಗಳಲ್ಲಿ ಗಾಂಜಾ ಬರ್ತಾ ಇತ್ತು. ಸಿಂಥೆಟಿಕ್ ಪೇಪರ್ನಲ್ಲಿ ಸುತ್ತಿರೋದ್ರಿಂದ ಯಾವ ವಾಸನೆ ಕೂಡ ಬರ್ತಾ ಇರಲಿಲ್ಲ. ಜೊತೆಗೆ ಸ್ಕ್ಯಾನ್ ಮಾಡಿದಾಗಲೂ ಕೂಡ ಗಾಂಜಾ ಇದೆ ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಬಟ್ಟೆ ವ್ಯಾಪಾರಿಯಾಗಿರುವ ತೌನೇಶ್ 2020ರಿಂದ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತೆ. ಬೆಂಗಳೂರಿನ 4 ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸ್ ಕೂಡ ಇದೆ. ಇನ್ನು ಇನ್ಫಾರ್ಮರ್ ಒಬ್ಬರ ಮಾಹಿತಿ ಮೇರೆಗೆ ಆರೋಪಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಬರೋಬ್ಬರಿ 4 ವರ್ಷದಿಂದ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದಂತಹ ಬಟ್ಟೆ ವ್ಯಾಪಾರಿಯನ್ನ ಈಗ ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈತನ ಮಾಹಿತಿ ಯಾವ ರೀತಿ ಗೊತ್ತಾಗುತ್ತೆ, ಹಾಗೆ ಈ ಸೈಜು ಎಂಬಾತ ಯಾರು, ಇನ್ಸ್ಟಾಗ್ರಾಮ್ ಮೂಲಕ ಇವರಿಬ್ಬರ ಪರಿಚಯ ಆಯಿತು ಅಂತ ಕೂಡ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್. ಮತ್ತು ಖಂಡಿತವಾಗ್ಲು ಈಗಾಗಲೇ ಗಾಂಜಾ ವಿರುದ್ಧವಾಗಿ ಮತ್ತು ಡ್ರಗ್ ವಿರುದ್ಧವಾಗಿ ಕಂಪ್ಲೀಟ್ ಆಗಿ ಬೆಂಗಳೂರು ನಗರ ಪೊಲೀಸರು ಸಮರವನ್ನ ಸಾರಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಹೀಗಾಗಿ ಇದರ ಮುಂದುವರಿದ ಭಾಗವಾಗಿ ಅನೇಕ ಡ್ರಗ್ ಪೆಡ್ಲರ್ಗಳನ್ನ ಬಂಧನ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಈ ಬಟ್ಟೆ ವ್ಯಾಪಾರಿ ಏನಿದ್ದಾನೆ ತಮನೀಶ್ ಎಂಬಾತ ಅನೇಕ ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಈ ಸಿಂಥೆಟಿಕ್ ಡ್ರಗ್ ಅನ್ನ ಥೈಲ್ಯಾಂಡ್ ನಿಂದ ತರಿಸ್ಕೊಂಡು ಮಾರಾಟ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಅದರಲ್ಲೂ ಕೂಡ ಹೈಡ್ರಾ ಗಾಂಜಾ ತರಿಸಿ ಈ ರೀತಿಯಾಗಿ ಮಾರಾಟವನ್ನ ಮಾಡ್ಕೊಳ್ತಾ ಇದ್ದ. ಇನ್ನು ಬಟ್ಟೆ ವ್ಯಾಪಾರಿ ಕೂಡ ಆಗಿದ್ದ ಈತ. ಈ ಬಟ್ಟೆ ವ್ಯಾಪಾರವನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಈ ರೀತಿಯಾದಂತಹ ಕೃತ್ಯವನ್ನು ಕೂಡ ಮಾಡಿರುವಂತದ್ದು. ಈತನ ವಿರುದ್ಧವಾಗಿ ಈಗಾಗಲೇ ಬೆಂಗಳೂರಿನ 4 ಠಾಣೆಗಳಲ್ಲಿ, ಅದರಲ್ಲೂ ಕೂಡ ಸದಾಶಿವನಗರ ಆಗಿರಬಹುದು, ಜಾಲಹಳ್ಳಿ ಆಗಿರಬಹುದು, ಈ ರೀತಿಯಾದಂತಹ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಈತ ಪ್ರಮುಖವಾಗಿ ಟೆಕ್ಸ್ಟ್ ಅನ್ನ ಮಾಡೋದಾಗಿರಬಹುದು, ಆ ಕಡೆಯಿಂದ ಪೆಡ್ಲರ್ ಗಳನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದ. ಇನ್ನು ಗಾಂಜಾ 2020ರಲ್ಲೂ ಕೂಡ ಈತ ಅನೇಕ ಜೈಲಿಗೆ ಹೋಗಿ ಬಂದಿರ್ತಾನೆ. ಅದೇ ರೀತಿಯಾಗಿ 4 ಠಾಣೆಗಳಲ್ಲಿ ಏನು ಪ್ರಕರಣ ದಾಖಲಾಗಿತ್ತಲ್ಲ, ಆ ಸಂಬಂಧ ಕೂಡ ಈತ ಜೈಲಿಗೆ ಹೋಗಿ ಬಂದಿರ್ತಾನೆ.
ಈಗ ಸದ್ಯಕ್ಕೆ ಮತ್ತೆ ಆ ಜೈಲಿನಿಂದ ರಿಲೀಸ್ ಆಗಿ ಅದೇ ರೀತಿಯಾದಂತಹ ಖಯಾಲಿಯನ್ನು ಕೂಡ ಈತ ಮುಂದುವರಿಸಿದ. ಸದ್ಯಕ್ಕೆ ಈ ತವನೀಶ್ನನ್ನ ಬಂಧಿಸಿರುವಂತಹ ಪೊಲೀಸರು 1 ಕೋಟಿ ಅಧಿಕ ಮೌಲ್ಯದ ಈ ಹೈಡ್ರೋ ಗಾಂಜಾವನ್ನು ಈಗ ಸೀಸ್ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯನ್ನ ಜೈಲಿಗೆ ಕಟ್ಟಿರುವಂತದ್ದು ಇದೊಂದು ಭಾಗ. ಇನ್ನು ಈ ಡ್ರಗ್ಸ್ ವಿರುದ್ಧವಾಗಿ ಮತ್ತೊಂದು ಕಡೆ ಸಮರವನ್ನ ಸಾರುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಹೆಣ್ಣೂರು ಪೊಲೀಸರು ಕೂಡ ಒಂದು ಪ್ರಕರಣವನ್ನ ಭೇದಿಸಿರುವಂತದ್ದು. ಅದೇ ರೀತಿ ಒರಿಸ್ಸಾ ಮೂಲದ 3ರನ್ನ ಇವರು ಬಂಧಿಸಿದ್ದಾರೆ. ದಿಲೀಪ್, ಶಿವರಾಜ್, ರಾಮ್ ಹಂತಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಗಾಂಜಾ ಮಾರಾಟ ಮಾಡ್ತಾ ಇದ್ರಲ್ಲ, ಅದೇ ಸಂದರ್ಭದಲ್ಲಿ ಇವ್ರನ್ನ ಎಕ್ಸಾಕ್ಟ್ ಆಗಿ ಟ್ರಾಪ್ ಮಾಡಿರುವಂತದ್ದು. 21 ಲಕ್ಷ ಮೌಲ್ಯದ 21 ಕೆಜಿ ಗಾಂಜಾವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಬಾಣಸವಾಡಿ ಪೊಲೀಸರಿಂದ ಮತ್ತೊಬ್ಬ ಆರೋಪಿಯನ್ನ ಅಂದ್ರೆ ಗಾಂಜಾ ತಂಗಿಯ ಮದುವೆ ಮಾಡೋದಕ್ಕೆ ವಿಶ್ವ ಹಾಗೆ ಲೈನ್ ನಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಮತ್ತೊಮ್ಮೆ ನಾನು ಸಂಪರ್ಕ ಮಾಡ್ತೇನೆ ನಿಮ್ಮನ್ನ. ತಂಗಿ ಮದುವೆ ಮಾಡೋದಕ್ಕೆ ಗಾಂಜಾ ಮಾರಾಟಕ್ಕೆ ಮುಂದಾಗಿದ್ದ ಅಣ್ಣ ಮೊದಲ ಯತ್ನದಲ್ಲಿಯೇ ಪೊಲೀಸರಿಗೆ ಲಾಕ್ ಆದ ಆರೋಪಿ. ತಂಗಿ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಗಾಂಜಾ ಮಾರಾಟ ಮಾಡೋದಕ್ಕೆ ಈತ ಮುಂದಾಗಿದ್ದ. ಆದ್ರೆ ಮೊದಲ ಯತ್ನದಲ್ಲೇ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ. ಬಾಣಸ್ವಾಡಿ ಪೊಲೀಸರಿಂದ ಪುತ್ತೂರು ಮೂಲದ ಬದ್ರುದ್ದೀನ್ ಬಂಧನವಾಗಿರುವ ಆರೋಪಿ ರೈಲಿನ ಮೂಲಕ ಬರ್ತಿದ್ದಾಗ SMT ರೈಲ್ವೆ ನಿಲ್ದಾಣದಲ್ಲಿ ಈತ ಲಾಕ್ ಆಗಿದ್ದಾನೆ. ಅದ್ದೂರಿಯಾಗಿ ತನ್ನ ತಂಗಿಯ ಮದುವೆಯನ್ನ ಮಾಡಬೇಕು ಅಂತ ಹೇಳಿ ಈ ಕೆಲಸಕ್ಕೆ ಮುಂದಾಗಿದ್ದಾನೆ. ಆದರೆ ಮೊದಲ ಯತ್ನದಲ್ಲೇ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ನೋಡಿ, ಮನೆಯಲ್ಲಿ ಜವಾಬ್ದಾರಿಗಳು ಹೆಚ್ಚಾದಾಗ ಕೆಲವರು ಅದನ್ನ ಒಳ್ಳೆ ದಾರಿಯಲ್ಲೂ ಕೂಡ ನಿರ್ವಹಿಸ್ತಾರೆ, ಇನ್ನು ಕೆಲವರು ಕೆಟ್ಟ ದಾರಿಯನ್ನ ಹಿಡಿತಾರೆ. ಅದಕ್ಕೆ ಈ ಒಂದು ಘಟನೆನೇ ಸಾಕ್ಷಿ ಅಂತಾನೆ ಹೇಳಬಹುದು. ಎಸ್ ವಿಶ್ವ, ಈ ಕುರಿತಾಗಿ ಹೆಚ್ಚಿನ ಮಾಹಿತಿ. ಮತ್ತು ಖಂಡಿತವಾಗ್ಲು ಅನೇಕ ಪ್ರಕರಣಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಡ್ರಗ್ ಪೆಡ್ಲಿಂಗ್ ಮಾಡೋದಾಗಿರ್ಬೋದು. ಅದೇ ರೀತಿಯಾಗಿ ಕೆಲವೊಬ್ರು ಸಾಲವನ್ನ ಮಾಡ್ಕೊಂಡಿರ್ತಾರೆ, ಅದನ್ನ ತೀರಿಸಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ. ಅದೇ ರೀತಿಯಾಗಿ ಮನೆ ಕಟ್ಟೋದಕ್ಕೂ ಕೂಡ ಕೆಲವೊಬ್ರು ಈ ರೀತಿಯಾದಂತಹ ಗಾಂಜಾ ಪೆಡ್ಲಿಂಗ್ ಮತ್ತೆ ಡ್ರಗ್ ಪೆಡ್ಲಿಂಗ್ ಅನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲೊಬ್ಬ ತನ್ನ ತಂಗಿಯ ಮದುವೆಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಗಾಂಜಾ ಮಾರಾಟಕ್ಕೆ ಮುಂದಾಗಿದ್ದವನಿಗೆ ಈಗ ಅಂಧರಾಗಿರುವಂತದ್ದು. ಇನ್ನು ಬಾಣಸವಾಡಿ ಪೊಲೀಸರಿಂದ ಪುತ್ತೂರು ಮೂಲದ ಬದ್ರುದ್ದೀನ್ ಎಂಬಾತ 25 ವರ್ಷದ ವ್ಯಕ್ತಿ ಈತ ಗಾಂಜಾ ಪೆಡ್ಲಿಂಗ್ ಮಾಡೋದಕ್ಕೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿರ್ತಾನೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈತ ಮನೆ ನಿರ್ವಹಣೆ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಪಡ್ತಿದ್ದಂತೆ. ಹೀಗಾಗಿ ಅತಿ ಹೆಚ್ಚು ಹಣವನ್ನ ಗಳಿಸ್ಬೇಕು, ಅದೇ ರೀತಿಯಾಗಿ ತಂಗಿಯ ಮದುವೆಯನ್ನು ಕೂಡ ಅದ್ದೂರಿಯಾಗಿ ಮಾಡಬೇಕು, ಜೀವನವನ್ನ ಸೆಟ್ಲ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಈ ರೀತಿಯಾಗಿ ಪೆಡ್ಲಿಂಗು ಕೂಡ ಇಳಿದಿರ್ತಾನೆ. ಸದ್ಯಕ್ಕೆ ಪೊಲೀಸರು ಕೂಡ ಇದನ್ನ ಲಾಕ್ ಮಾಡಿರುವಂತದ್ದು. ದುರಂತ ಎಕ್ಸ್ಪ್ರೆಸ್ ಟ್ರೈನ್ ಮೂಲಕ ಬರ್ತಿದ್ದಾಗ SMT ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರಿಗೆ ಈತ ಲಾಕ್ ಆಗಿರುವಂತದ್ದು. ಇನ್ನು ಈತ ಈ ಗಾಂಜಾವನ್ನ ಮಾರಾಟ ಮಾಡೋದಕ್ಕೆ ಒರಿಸ್ಸಾ ಮೂಲದ ಕೆಲವೊಬ್ಬರನ್ನ ಡ್ರಗ್ ಪೆಡ್ಲರ್ ಗಳನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿರ್ತಾನೆ. ಆ ಒರಿಸ್ಸಾಗೆ ಹೋಗಿ ಅಲ್ಲಿಂದ ಗಾಂಜಾವನ್ನ ತರುವಂತಹ ಸಂದರ್ಭದಲ್ಲಿ ಈತ ಲಾಕ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಒಂದು ಕಡೆ ಈತ ತಪ್ಪಿತಸ್ಥನಾದ್ರೂ ಕೂಡ ಬಡತನ ಮತ್ತು ಜೀವನ ನಿರ್ವಹಣೆ ಎಷ್ಟೊಂದು ಕಷ್ಟ ಅಂತ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಕಾನೂನು ಪ್ರಕಾರವಾಗಿ ನೋಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಮಾದಕ ವಸ್ತುಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಅದನ್ನ ಸೇವಿಸೋದಾಗಿರ್ಬೋದು, ಅದು ಕಾನೂನು ಬಾಹಿರ. ಹೀಗಾಗಿ ಇಂತಹ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳೋದಕ್ಕಿಂತ ಬೇರೆ ಕೆಲಸದಲ್ಲಿ ತೊಡ್ಕೊಂಡು ಜೀವನವನ್ನ ನಿರ್ವಹಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಯುವಕರು ಮುಂದಾಗಬೇಕಾಗತ್ತೆ. ಇಂತಹ ಪೆಡ್ಲಿಂಗ್ಗೆ ಇಳಿದಂತಹ ಸಂದರ್ಭದಲ್ಲಿ ಪೊಲೀಸರು ಖಂಡಿತವಾಗ್ಲೂ ಬಿಡೋದಿಲ್ಲ. ಸದ್ಯಕ್ಕೆ ಈ ಬದ್ರುದ್ದೀನ್ ಅನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ವಿಶ್ವ, ಈಗ ಗಾಂಜಾಗೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಹಾಗೆ ಇರಿ ಲೈನ್ ನಲ್ಲಿ. ಎಸ್, ಗಾಂಜಾ ಮಾರಾಟ ಮಾಡುತ್ತಿದ್ದಾಗಲೇ ಖಾಕಿ ಕೈಗೆ ಲಾಕ್ ಆಗಿರುವ ಖದೀಮರು ಒರಿಸ್ಸಾ ಮೂಲದ 3ರನ್ನ ಬಂಧಿಸಿದ್ದಾರೆ ಹೆಣ್ಣೂರು ಪೊಲೀಸರು. ದಿಲೀಪ್, ಶಿವರಾಜ್, ರಾಮ್ ಹಂತಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಬಂಧಿತರಿಂದ ಬರೋಬ್ಬರಿ 21 ಲಕ್ಷ ಮೌಲ್ಯದ 21 ಕೆಜಿ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗಾಂಜಾ ಮಾರಾಟ ಮಾಡುತ್ತಿದ್ದಾಗಲೇ ಪೊಲೀಸರು ಇವರನ್ನ ಲಾಕ್ ಮಾಡಿದ್ದಾರೆ. ಒರಿಸ್ಸಾ ಮೂಲದವರು ಈ 3 ಕೂಡ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿರುವಂಥದ್ದು. ಹಾಗೆ ಇವರಿಂದ 21 ಲಕ್ಷ ಮೌಲ್ಯದ 21 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಎಸ್ ವಿಶ್ವ, ಇದೆಲ್ಲ ನೋಡ್ತಾ ಇದ್ರೆ ಈ ಗಾಂಜಾದ ಘಮಲು ಯಾವ ರೀತಿ ಪಸರಿಸ್ತಾ ಇದೆ ಎಲ್ಲೆಡೆ ಅನ್ನೋದು ಗೊತ್ತಾಗುತ್ತೆ. ಈ ಸ್ಟೋರಿ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಮತ್ತು ಖಂಡಿತವಾಗ್ಲು ಇನ್ನು ಬೆಂಗಳೂರಿನಾಗೆ ಬೇರೆ ಬೇರೆ ರಾಜ್ಯಗಳಿಂದ, ಅದರಲ್ಲೂ ಕೂಡ ಒರಿಸ್ಸಾ ಆಗಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ, ಪ್ರಮುಖವಾಗಿ ಒರಿಸ್ಸಾದಿಂದಲೇ ಗಾಂಜಾ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ.
ಅದು ರೈಲಿನ ಮುಖಾಂತರವಾಗಿ ಮತ್ತೆ ಬೇರೆ ಬೇರೆ ಸಾರ್ವಜನಿಕ ಸಾರಿಗೆಗಳ ಮುಖಾಂತರವೇ ಗಾಂಜಾ ಬೆಂಗಳೂರಿನ ತಲುಪ್ತಾ ಇರುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಈಡಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರ್ತಾರೆ. ರೈಲ್ವೆ ಪೊಲೀಸರು ಕೂಡ ಗಾಂಜಾವನ್ನ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಮತ್ತೆ ಹೆಣ್ಣೂರು ಪೊಲೀಸರು ಈಗ ಆ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಆರೋಪಿಗಳು ಗಾಂಜಾವನ್ನ ಮಾರಾಟ ಮಾಡುವಂತಹ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರುವಂತದ್ದು. ಅದರಲ್ಲೂ ಕೂಡ 21 ಲಕ್ಷ ಮೌಲ್ಯದ 21 ಕೆಜಿ ಗಾಂಜಾವನ್ನ ಇವರು ಮಾರಾಟ ಮಾಡ್ತಾ ಇದ್ರು. ದಿಲೀಪ್, ಶಿವರಾಜ್, ರಾಮಹಂತಲ್ ಬಂಧಿತ ಆರೋಪಿಗಳು ಕೂಡ ಆಗಿದ್ದಾರೆ. ಇವರು ಒರಿಸ್ಸಾ ಮೂಲದವರು ಇಲ್ಲಿ ಬಂದು ಪೆಡ್ಲಿಂಗ್ ಅನ್ನು ಕೂಡ ಮಾಡ್ತಾ ಇರ್ತಾರೆ. ಇನ್ನು ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೆಡ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿಯನ್ನು ನಡೆಸಿ ಇವರನ್ನ ಲಾಕ್ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಸಿಸಿಬಿ ಪೊಲೀಸರಾಗಿರ್ಬಹುದು, ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬಹುದು, ಎಲ್ಲರೂ ಕೂಡ ಆ ಡ್ರಗ್ ವಿರುದ್ಧವಾಗಿ ಸಮರ ಸಾರಿದ್ದಾರೆ. ಇನ್ನು ಇವತ್ತು ಆ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಬೆಂಗಳೂರಿನಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡೋದಾಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಆ ಡ್ರಗ್ ಅನ್ನ ಸೇವನೆ ಮಾಡೋದಾಗಿರ್ಬಹುದು, ಅದೇ ರೀತಿಯಾಗಿ ಡ್ರಗ್ ಮುಕ್ತ ಮಾಡೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಆ ಎಲ್ಲಾ ಕೆಲಸವನ್ನು ಕೂಡ ಮಾಡ್ತೇವೆ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾದಂತಹ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಸೀಸ್ ಆಗಿರುವಂತಹ ಡ್ರಗ್ ಏನಿದೆಯಲ್ಲ ಅದು ಬಹುಕೋಟಿ ಮೌಲ್ಯದಾಗಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾದಂತಹ ಕಾರ್ಯಾಚರಣೆ ನಾವು ಮುಂದುವರಿಸ್ತೇವೆ ಅಂತ ನಗರ ಪೊಲೀಸ್ ಆಯುಕ್ತರು ಕೂಡ ಸೂಚ್ಯವಾಗಿ ಹೇಳಿರುವಂತದ್ದು. ಮಧು, ವಿಶ್ವ, ನಾವಿಲ್ಲಿ ಮತ್ತೊಂದು ಗಮನಿಸಬೇಕಾಗುತ್ತೆ. ಕೇವಲ ಸಿಲಿಕಾನ್ ಸಿಟಿಯಲ್ಲಿ ಅಷ್ಟೇ ಡ್ರಗ್ಸ್ ಗಾಂಜಾ ಸಪ್ಲೈ ಆಗ್ತಾ ಇದೆಯಾ? ಖಂಡಿತ ಇಲ್ವೇ ಇಲ್ಲ. ಎಲ್ಲ ಕಡೆ ಈ ಡ್ರಗ್ಸ್ ಗಾಂಜಾ ಸಪ್ಲೈ ಆಗ್ತಾ ಇದೆ. ಅದರಲ್ಲೂ ಯುವಕರನ್ನೇ ಮೇನ್ ಆಗಿ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು, ಕಾಲೇಜು ವಿದ್ಯಾರ್ಥಿಗಳನ್ನ. ಸೊ ಈಗ ಮತ್ತೆ ಒಂದೇ ದಿನ ಈ 3 ಪ್ರಕರಣಗಳು ಬಯಲಿಗೆ ಬಂದಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರಾ ಅಂತ? ಮಧು, ಖಂಡಿತವಾಗ್ಲು ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅನೇಕ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈ ಕನ್ಸ್ಯೂಮರ್ಗಳು, ಈ ಒಬ್ಬ ಡ್ರಗ್ ಪೆಡ್ಲರ್ಗಳ ನೇರ ಟಾರ್ಗೆಟ್ ಏನು ಅಂತಂದ್ರೆ ಈ ITBT ಕಂಪನಿಗಳ ಉದ್ಯೋಗಿಗಳಾಗಿರಬಹುದು, ಅದೇ ರೀತಿ ಟೆಕ್ಕಿಗಳಾಗಿರಬಹುದು ಮತ್ತು ವಿದ್ಯಾರ್ಥಿಗಳಾಗಿರ್ಬಹುದು, ಮತ್ತು ಅವರಿಗೆ ಪರಿಚಯಸ್ಥರಿರುವಂತಹ ಏನು ಗಾಂಜಾವನ್ನ ಸೇವನೆ ಮಾಡ್ತಾರೆ ಮತ್ತು ಡ್ರಗ್ ಅನ್ನ ಏನ್ ಸೇವನೆ ಮಾಡ್ತಾರಲ್ಲ ಅವರು ಇವರ ಟಾರ್ಗೆಟ್ ಆಗಿರುವಂತದ್ದು. ಅನೇಕ ಬಾರಿ ಕನ್ಸ್ಯೂಮರ್ ಗಳನ್ನ ಯಾವುದೇ ರೀತಿಯಲ್ಲೂ ಕೂಡ ಬಂಧಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಅಂತಂದ್ರೆ ಡ್ರಗ್ ಮಾರಾಟ ಮಾಡೋರು ಇರುವವರೆಗೂ ಕೂಡ ಡ್ರಗ್ ಅನ್ನ ಕೊಳ್ಳೋರು ಇದ್ದೇ ಇರ್ತಾರೆ. ಹೀಗಾಗಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಅನೇಕ ಬಾರಿ ಈ ಡ್ರಗ್ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಅದೇ ರೀತಿಯಾಗಿ ITBT ಕಂಪನಿಗಳ ಕೆಲವೊಬ್ಬರಿಗೆ ಅವರಿಗೆ ಸಂಬಂಧಪಟ್ಟವ್ರಿಗೂ ಕೂಡ ಈ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಕೂಡ ಅನೇಕ ಕಾಲೇಜುಗಳನ್ನೇ ನಡೀತಾ ಇರುವಂತದ್ದು. ಇವತ್ತು ನಗರ ಪೊಲೀಸ್ ಆಯುಕ್ತರು ಹೇಳೋ ಪ್ರಕಾರ ಡ್ರಗ್ ಸ್ವಲ್ಪ ಕಂಟ್ರೋಲ್ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇದನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕಾಗೋದಿಲ್ಲ, ಆದ್ರೆ ನಿರಂತರವಾಗಿ ಇದರ ವಿರುದ್ಧವಾಗಿ ನಾವು ಕಾರ್ಯಾಚರಣೆಯನ್ನ ನಡೆಸಬೇಕಾಗುತ್ತೆ. ಆ ಸಂದರ್ಭದಲ್ಲಿಯೇ ಬೆಂಗಳೂರಿನ ಡ್ರಗ್ ಮುಕ್ತ ಮಾಡುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬಹುದು. ಇಲ್ಲದಿದ್ರೆ ಪ್ರತಿದಿನವೂ ಕೂಡ ಈ ಒಂದು ಡ್ರಗ್ ಸಪ್ಲೈ ಆಗೋದಾಗಿರ್ಬಹುದು, ಡ್ರಗ್ ಅನ್ನ ಸೇವನೆ ಮಾಡೋದಾಗಿರ್ಬಹುದು ನಿರಂತರವಾಗಿ ನಡೀತಾ ಇರುತ್ತೆ. ಆಗಾಗ ನಾವು ಈ ರೀತಿಯಾದಂತಹ ಪ್ರಕರಣವನ್ನ ದಾಖಲಿಸೋದಾಗಿರ್ಬಹುದು ಮತ್ತು ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಡ್ರಗ್ ಅನ್ನ ನಾವು ಕಂಟ್ರೋಲ್ಗೆ ತರಬಹುದಾಗಿದೆ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇಂತಹ ಪ್ರಕರಣಗಳ ವಿರುದ್ಧವಾಗಿ ಅಂತಂದ್ರೆ ಕನ್ಸ್ಯೂಮರ್ಗಳಾಗಿರ್ಬೋದು, ಡ್ರಗ್ ಪೆಡ್ಲರ್ಗಳಾಗಿರ್ಬೋದು, ಇವರ ವಿರುದ್ಧವಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಆ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಆದ್ರೆ ನಿರಂತರವಾಗಿ ಡ್ರಗ್ ಪೆಡ್ಲಿಂಗ್ ಮಾಡುವಂತವ್ರು ಜೈಲಿಗೆ ಹೋಗಿ ಬರ್ತಾರೆ, ಅದಾದ್ಮೇಲೆ ಅದೇ ರೀತಿಯಾದಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ NDPS ಆಕ್ಟ್ ನಡಿಯಲ್ಲಿ ಇವರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಕಾಲ ಜೈಲಲ್ಲಿ ಇರ್ತಾರೆ. ಅದಾದ್ಮೇಲೆ ಹೊರಗಡೆ ಬಂದು ಮತ್ತೆ ಅದೇ ರೀತಿಯಾದಂತಹ ಕೈಯಾಲೆಯನ್ನ ಮುಂದುವರಿಸ್ತಾ ಇರ್ತಾರೆ. ಹೀಗಾಗಿ ಅವರನ್ನ ಪದೇ ಪದೇ ಬಂಧನ ಮಾಡೋದಾಗಿರ್ಬೋದು ಮತ್ತು ಅವರಿಗೆ ಶಿಕ್ಷೆ ಕೊಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಈಗ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂದೆ ಅದು ಕೂಡ ಆಗುತ್ತೆ ಮತ್ತು ಸಾರ್ವಜನಿಕವಾಗೂ ಕೂಡ ಡ್ರಗ್ ಮುಕ್ತ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡೋದಕ್ಕೆ ಮುಂದಿನ ದಿನಮಾನಗಳಲ್ಲಿ ಪ್ಲಾನಿಂಗ್ ಅನ್ನು ಕೂಡ ನಡೆಸಿರೋ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.